ಮಾಡಬೇಕು ಅಂತ ಬಹಳ ಗೊಂದಲ ಆಗ್ತಾ ಇತ್ತಂತವರಿಗೆ. ವೇದ ಉಪನಿಷತ್ತುಗಳೇ ತಾನೇ ಬ್ರಹ್ಮನ ಬಗ್ಗೆ ನಿಮಗೆ ತಿಳಿಸೋದು. ವೇದದ ಚಾನಲ್ ಇಟ್ಕೊಂಡು ಹೋದ್ರಷ್ಟೇ ಪರಬ್ರಹ್ಮನ ಸ್ವರೂಪ ಅರ್ಥ ಆಗ್ತದೆ. ಉಪನಿಷತ್ತಿನ ಚಾನಲನ್ನು ಪ್ಲೇ ಮಾಡಬೇಕು. ಪ್ಲೇಸ್ಟೋರಲ್ಲಿ ಇದು ಸಿಗ್ತಾ ಇಲ್ಲ. ಈ ಆ್ಯಪನ್ನು ಡೌನ್ಲೋಡ್ ಮಾಡಲಿಕ್ಕೆ ಪ್ಲೇಸ್ಟೋರ್ ಸಿಗುತ್ತಿಲ್ಲ. ಇನ್ನು ಮುಂದೆ ಬರ್ಬೋದೇನೋ ಅಪ್ಲಿಕೇಶನ್ ಬರ್ತದೆ, ಡೌನ್ಲೋಡ್ ಮಾಡ್ತೀರಿ. ಬಟ್ ಅಲ್ಲಿ ಪುನಃ ಆ ಮಾತು ಈ ಅರ್ಥದಲ್ಲೇ ಇದೆ ಅಂತ ಅದು ಹೇಳ್ಕೊಡಲ್ಲ ಕೂಡಲೇ. ಅಲ್ಲಿ ಮತ್ತೆ ಚರ್ಚೆ ಶುರು ಆಗ್ತದೆ. ಇವರು ವೇದ ನೋಡಿದ್ರು, ಉಪನಿಷತ್ತುಗಳನ್ನು ನೋಡಿದ್ರು, ವೇದಾಂತವನ್ನು ಅಧ್ಯಯನ ಮಾಡಿದರು, ಪೂರ್ವ ಮೀಮಾಂಸಾವನ್ನು ಅಧ್ಯಯನ ಮಾಡಿದರು, ತರ್ಕವನ್ನು ಅಧ್ಯಯನ ಮಾಡಿದರು. ಹಾಗಾಗಿ ಯುಕ್ತಿ ಶೂರ ಅಂತ ಕರೀತಾರೆ ತ್ರಿವಿಕ್ರಮ ಪಂಡಿತರನ್ನು. ಯುಕ್ತಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರು, ಭಾಗವತಾದಿ ಪುರಾಣಗಳನ್ನು ಚೆನ್ನಾಗಿ ಮನನ ಮಾಡಿದರು ತ್ರಿವಿಕ್ರಮ ಪಂಡಿತರು. ಇದೆಲ್ಲ ಗೊತ್ತಾದ ಮೇಲೆ ವೆಲ್ ಎಜುಕೇಟೆಡ್ ಎಲ್ಲ ಗೊತ್ತವರಿಗೆ. ಆದರೆ ಎಲ್ಲ ಮುಂದಿಟ್ಟುಕೊಂಡ್ರು ಅವರಿಗೆ ಸಂಶಯ ಪರಿಹಾರ ಮಾಡ್ಕೊಳ್ಳಿಕ್ಕಾಗ್ತಿಲ್ಲ. ಈ ಸಮಸ್ಯೆ ಅವರಿಗೆ ಕಾಡ್ತಾ ಇತ್ತಂತೆ. ಇದು ಹೇಗಿದು? ಬ್ರಹ್ಮಸೂತ್ರ ಗೊತ್ತಿದೆ. ಬ್ರಹ್ಮಸೂತ್ರಕ್ಕೆ ಭಗವತ್ಪಾದರು ಬರೋಕ್ಕಿಂತ ಮೊದಲಿನ ಭಾಷ್ಯಗಳು ಗೊತ್ತಿದ್ದಾವೆ. ಆ ಭಾಷ್ಯಗಳನ್ನು ನೋಡಿದ್ದಾರೆ. ಆಗಲೇನೆ 21 ಭಾಷ್ಯ ಸರಿಸುಮಾರು ಆ ಕಾಲದಲ್ಲಿ ಪ್ರಸಿದ್ಧ ಇದ್ದದ್ದು, ಅದನ್ನು ನೋಡಿದ್ದಾರೆ. ಆದರೆ ಈ ಬ್ರಹ್ಮಸೂತ್ರಕ್ಕೂ ಆ ಭಾಷ್ಯಗೂ ತಾಳೆ ಆಗ್ತಾ ಇಲ್ಲ. ಭಾಷ್ಯ ಹೇಳೋದೇ ಒಂದು ಹೇಳ್ತಾ ಇದೆ, ಬ್ರಹ್ಮಸೂತ್ರ ಹೇಳೋದೇ ಒಂದು ಹೇಳ್ತಾ ಇದೆ. ಇದು ಮನಸ್ಸಿನಲ್ಲಿ ಸಮಸ್ಯೆ ಶುರು ಆಗಲಿಕ್ಕೆ ಮತ್ತೊಂದು ಕಾರಣ. ಉಪನಿಷತ್ತು ನೋಡ್ತಾರೆ, ಉಪನಿಷತ್ತುಗಳಿಗೆ ವ್ಯಾಖ್ಯಾನಗಳು ನೋಡ್ತಾರೆ. ಉಪನಿಷತ್ತನ್ನು ನೇರ ನೋಡಿದರೆ ಅದು ಹೇಳೋದೇ ಬೇರೆ ಅಂತ ಅನಿಸ್ತಾ ಇದೆ. ಏನು ಹೇಳ್ತದೆ ಅಂತ ನಿರ್ಧಾರ ಮಾಡಲಿಕ್ಕಾಗ್ತಿಲ್ಲ. ಉಪನಿಷತ್ತಿನ ಕಾಮೆಂಟ್ರಿ ನೋಡ್ತಾರೆ, ಯಾಕೋ ಉಪನಿಷತ್ತಿನ ಅರ್ಥವೇ ಇದು ಹೇಳ್ತದಾ ಇಲ್ವಾ ಅಂತ ಸಂಶಯ ಪಡಲಿಕ್ಕೆ ಶುರು ಮಾಡಿದ್ದಾರೆ. ಇದು ಒಬ್ಬ ವಿಮರ್ಶಕನಿಗೆ ಕಾಡುವ ಸಮಸ್ಯೆಗಳು. ಏನೂ ಗೊತ್ತಿಲ್ಲ ಅಂದರೆ ಸ್ವಲ್ಪ ಸುಲಭ, ಬಹಳ ಆರಾಮಿರ್ತಾನವನು, ತಲೆನೇ ಕೆಡಿಸ್ಕೊಳ್ಳೋದಿಲ್ಲ, ಬಹಳ ಆರಾಮ. ಅವನನ್ನು ಯಾರು ತಲೆ ಕೆಡಿಸ್ಲಿಕ್ಕೆ ಸಾಧ್ಯನೂ ಇಲ್ಲ. ಏನೂ ಗೊತ್ತಿಲ್ಲಲ್ಲ ಅವನಿಗೆ. ಎಲ್ಲ ಗೊತ್ತಿಲ್ಲದವನನ್ನು ಏನೂ ಮಾಡಲಿಕ್ಕಾಗಲ್ಲ. ಎಲ್ಲ ಗೊತ್ತಿದೆ ಅಲ್ಲ. ಈ ಮಧ್ಯದ ಒಂದು ಸ್ಟೇಜ್ ಇದೆ ಅಲ್ಲ, ಭಾರಿ ಕಷ್ಟ ಇದು. ಈ ಕಡೆ ಗೊತ್ತಿದೆ ಅನ್ನೋ ಹಾಗಿಲ್ಲ, ನಿರ್ಧಾರ ಮಾಡಿಕೊಳ್ಬೇಕು ಗೊತ್ತಿದೆ ಅಂತಾದರೆ ವಿಷಯವನ್ನು. ಗೊತ್ತಿಲ್ಲ ಅನ್ನೋ ಹಾಗಿಲ್ಲ, ಗೊತ್ತಿಲ್ಲ ಅಂತ ಏಕೆ ಒಂದಿಷ್ಟು ವಿಷಯ ಗೊತ್ತಿದೆ ಅಲ್ಲ. ಈ ಸ್ಥಿತಿ ತ್ರಿವಿಕ್ರಮ ಪಂಡಿತರಿಗಾಗಿತ್ತಂತೆ. ಅದಕ್ಕೆ ಅವರಿಗೆ ಆ ಸಮಸ್ಯೆ ಪರಿಹರಿಸ್ಕೊಳ್ಳಿಕ್ಕೆ ಏನು ಮಾಡ್ತಾ ಇದ್ರು, ಹುಡುಕ್ತಾ ಇದ್ರು. ಇದನ್ನು ಹೇಗೆ ಪರಿಹರಿಸ್ಕೊಳ್ಳೋದಿದೆಲ್ಲ ವಿರೋಧಗಳನ್ನು. ಅದಕ್ಕೆ ಅವರು ರಾತ್ರಿ ಕಾಲಗಳಲ್ಲಿ, ಅವರಿಗೊಬ್ಬ ಸಹೋದರ ಇದ್ದ, ಅವರ ಹೆಸರು ಶಂಕರ ಪಂಡಿತರು ಅಂತ. ಆ ಶಂಕರ ಪಂಡಿತರು ಮಧ್ವಾಚಾರ್ಯರ ಗ್ರಂಥಪಾಲಕರಾಗಿದ್ದರು. ಗ್ರಂಥಗಳ ಜವಾಬ್ದಾರಿ ಹೊತ್ತಿದ್ದರಿಂದ ರಾತ್ರಿ ಹೊತ್ತು ಗ್ರಂಥಗಳನ್ನು ಕೆಲವೊಂದನ್ನು ತರಿಸಿ ತಮ್ಮನ ಮೂಲಕ ಗ್ರಂಥಗಳ ಅಧ್ಯಯನ ಪ್ರಾರಂಭ ಮಾಡಿದ್ರಂತೆ. ಕ್ಷಣದಾಸು ವಿಚಕ್ಷಣ ಸವೀಕ್ಷ್ಯ ಪ್ರಚುರ ಪ್ರಜ್ಞ ಮನೋಜ್ಞ ಶಾಸ್ತ್ರಸಾರಂ. ಕ್ಷಣದಾಸು ವಿಚಕ್ಷಣ ಸವೀಕ್ಷ. ಕ್ಷಣದ ರಾತ್ರಿ ರುದ್ದಿಷ್ಟ. ಕ್ಷಣದ ಅಂದರೆ ರಾತ್ರಿ. ಮೊದಲೆಲ್ಲ ಅಧ್ಯಯನ ಮಾಡಿ ಬೇರೆ ಬೇರೆ ದೃಷ್ಟಿಕೋನದಿಂದ ವಿಮರ್ಶಿಸಿ ಸಂಶಯಕ್ಕೀಡಾಗಿ ರಾತ್ರಿ ಕಾಲದಗಳಲ್ಲಿ ಯಾವಾಗ ಮಧ್ವಾಚಾರ ಗ್ರಂಥಗಳನ್ನು ತರಿಸಿ ಓದಲಿಕ್ಕೆ ಶುರು ಮಾಡಿದ್ರು, ಇವರು ಒಪಿನಿಯನ್ ಏನು ಅಂತ ಅವ್ರಿಗೆ ಬೇಕಾಗಿತ್ತು. ರಾತ್ರಿ ಆ ಗ್ರಂಥ ಅಧ್ಯಯನ ಮಾಡಿದಾಗ ಪ್ರಚುರ ಪ್ರಜ್ಞ ಮನೋಜ್ಞ ಶಾಸ್ತ್ರಸಾರಂ, ಬಹಳ ಆನಂದ ಆಯ್ತಂತೆ. ಇಷ್ಟು ದಿನ ಸಮಸ್ಯೆಗೀಡಾಗಿದ್ದೆ, ಇಷ್ಟು ಸುಲಭ ಪರಿಹಾರ ಆಯ್ತಲ್ಲ. ಇದು ಎಲ್ಲ ಗೊತ್ತಿದೆ ಅವರಿಗೆ, ವೇದ ಇದೆ, ಉಪನಿಷತ್ತಿದೆ, ಸಮಸ್ಯೆ ಬರ್ತಿದೆ, ಪರಿಹಾರ ಹೇಗೆ ಅಂತ ಕಂಡುಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಯಾವಾಗ ಭಗವತ್ಪಾದರ ಮಾತುಗಳು ಸಿಕ್ತೋ ಅವರಿಗೆ ಆನಂದ ಆಯ್ತಂತೆ. ಮನುಷ್ಯನಿಗೆ ಕೌಟುಂಬಿಕವಾಗಿ ಕೆಲವು ಸಮಸ್ಯೆ ಬರ್ತವೆ, ಅಥವಾ ಸಮಾಜದಲ್ಲಿ ಯಾವುದೋ ಒಂದು ಸಮಾಜದ ಸ್ತರದಲ್ಲಿ ಸಮಸ್ಯೆ ಬರ್ತವೆ, ಅಥವಾ ಪ್ರೈವೇಟ್ ಸೆಕ್ಟರ್ನಲ್ಲಿ ನಾವು ಕೆಲಸ ಮಾಡುವಾಗ ಒಂದಿಷ್ಟು ಸಮಸ್ಯೆ ಬರ್ತವೆ. ಅದನ್ನು ಹ್ಯಾಂಡಲ್ ಮಾಡ್ತಿರ್ತೀವಿ, ಏನೋ ಒಂದು ರೀತಿ ಹ್ಯಾಂಡಲ್ ಮ್ಯಾನೇಜ್ ಇಟ್. ಇವತ್ತು ಅದೇ ಅಲ್ವ ದೊಡ್ಡ ದೊಡ್ಡ ಟಾಸ್ಕ್ ಅಂತ ನಮ್ಮ ತಲೆ ಒಳಗಿರೋದು. ಮನುಷ್ಯನಿಗೆ ಟಾಸ್ಕ್ ಅಂದರೆ ತಲೆ ಒಳಗೇನು ಅಂದರೆ, ಒಂದೇನೋ ಮನೆ ಒಳಗೆ ಒಂದು ಕೌಟುಂಬಿಕ ಸಮಸ್ಯೆ ಬರ್ತದೆ. ಬೇರೆಯವರಿಗೆ
ಅದನ್ನು ಹೇಳುವಾಗ ಹೇಗೆ ಹೇಳ್ತೀವಿ, ಏನು ಕೇಳ್ತೀನಿ ನನ್ನ ಸಮಸ್ಯೆಯನ್ನು ಅಂತ ಹೇಳ್ತಿರ್ತಾನೆ. ಅದನ್ನು ಆ್ಯಕ್ಚುಲಿ ಅದು ಸಣ್ಣದೇ, ಅದನ್ನು ಮನುಷ್ಯ ಭಾರಿ ತಲೆಬಿಸಿ ಮಾಡಿಕೊಂಡು ಪರಿಹಾರ ಮಾಡಿದೆ ಅಂತ ಹೇಳ್ಕೊಳ್ತಾನೆ. ಸಾಮಾಜಿಕವಾಗಿರ್ಬೋದು, ಅದನ್ನು ತನ್ನದೇ ಪ್ರೈವೇಟ್ ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡುವಾಗಿರ್ಬೋದು, ಇದೆಲ್ಲ ದೊಡ್ಡ ದೊಡ್ಡ ಸಮಸ್ಯೆ ಅಂತ ನಮ್ಮ ಪ್ರಕಾರ. ಆದರೆ ಶಾಸ್ತ್ರಗಳನ್ನು ನೋಡಿದಾಗ ಅನ್ನಿಸ್ತದೆ ಇದೇನು ದೊಡ್ಡ ಸಮಸ್ಯೆ ಅಂತ ಅನ್ನಿಸ್ತದೆ. ಪ್ರಹ್ಲಾದರಾಜರು ಹೇಳಲಿಲ್ವೇ, ಭೂಮನ್ ಭ್ರಮಾಮಿ ವದಮೇ ತವ ದಾಸ್ಯ ಯೋಗಂ, ಇದೇನು ದೊಡ್ಡ ಸಮಸ್ಯೆಗಳು ಅಂತ ಅನ್ನಿಸ್ಲಿಲ್ಲ ನನಗೆ, ಅಲ್ಲಿ ಇಲ್ಲಿ ಹೋಗೋಗಿ ಬಂದುಬಿಟ್ಟಿದ್ದೀನಿ, ನಿನ್ನ ದಾಸ್ಯ ಕೊಡು ಅಂತ ಅದೇ ಮಾತನ್ನು ಅವರನ್ನು. ತ್ರಿವಿಕ್ರಮ ಪಂಡಿತರಿಗೆ ಬಂದ ಸಮಸ್ಯೆ ಏನು ಅಂತ ನಿಮಗೆ ಅರ್ಥ ಆಗಬೇಕು. ಎಂಥ ಅದ್ಭುತ ಅವರದ್ದು ಮಾತುಗಳು. ಕೊನೆಗೆ ಅವರ ಮನಸ್ಸು ಎಷ್ಟು ಬಂತು ಅಂದರೆ, ಹೇಗಾದರೂ ತ್ರಿವಿಕ್ರಮ ಪಂಡಿತರು ಅಂದರೆ ಒಂದು ಸಲಿ ಈ ಮಧ್ವಾಚಾರ್ಯರನ್ನು ನೋಡಲೇಬೇಕು ಅಂತ ಕುತೂಹಲ ಬಂತಂತವ್ರಿಗೆ. ಏನು ಬರೆದಿದ್ದಾರಲ್ಲ ಇವರು, ಹೇಗಿದನ್ನು ಸಮಸ್ಯೆ ಬಗೆಹರಿಸಿದ್ರಲ್ಲ, ಇವ್ರನ್ನ ಒಂದು ಸಲ ನೋಡಬೇಕು, ಇವ್ರ ಜೊತೆಯಲ್ಲಿ ಒಂದು ಸಲ ಮಾತಾಡಬೇಕು, ಇವರೊಟ್ಟಿಗೆ ಒಂದು ಸಲ ವಾದಕ್ಕೆ ಹಾಕಬೇಕು. ನನ್ನ ಸಮಸ್ಯೆಗಳು ಏನೆಲ್ಲ ಇತ್ತೋ ಪರಿಹಾರ ಆಗಿದೆ, ಆದರೆ ನೇರ ಒಂದು ಸಲ ಮಾತಾಡಬೇಕು ಇವ್ರ ಜೊತೆಗೆ ಅಂತ ಅವರ ಮನಸ್ಸಿನೊಳಗೆ ತುಡಿತ. ಭಗವತ್ಪಾದರು ವಿಷ್ಣು ಮಂಗಲ ಅಂತ ಒಂದು ಕ್ಷೇತ್ರದಲ್ಲಿ ಚಾತುರ್ಮಾಸ್ಯ ಕೈಗೊಂಡರು. ಅದು ಬಹಳ ಪ್ರಸಿದ್ಧವಾದ ಪ್ರಸಂಗ. ಇವರನ್ನು ನೋಡೋ ಪ್ರಸಂಗನೂ ಬಂತಂತೆ. ಆ ನೋಡಿದಾಗ ಅವರ ಜೊತೆಯಲ್ಲಿ ಇವರು ನೇರವಾಗಿ ಡಿಬೇಟ್ ನಡೆಸಿದ್ರಂತೆ. ಇವತ್ತಿನ ಕಾಲದಲ್ಲಿ ಡಿಬೇಟ್ ಅಂತ ಹೆಸರಿಟ್ಟಿದ್ದಾರಲ್ಲ ಅದಕ್ಕೆ. ನಾವೇನೋ ಅದನ್ನು ಕಥಾಲಕ್ಷಣ ಅಂದರೆ ಸ್ವಲ್ಪ ಸಮಸ್ಯೆ ಬರ್ಬೋದೇನೋ ಪ್ರಾಯ. ವಾದ ಕಥಾ, ಜಲ್ಪ ಕಥಾ, ವಿತಂಡ ಕಥಾ ಅಂತ ಹಿಂದಿನ ಹೆಸರುಗಳಿದ್ದಾವೆ. ಅವುಗಳು ಬಹುಶಃ ಬೇಗ ಎಲ್ಲರನ್ನ ತಲುಪಲಿಕ್ಕಿಲ್ಲ, ಅದಕ್ಕೆ ಹೇಳಿದೆ ಡಿಬೇಟ್ ಅಂತ ಇಟ್ಟುಕೊಳ್ಬೇಕಂತ. ಒಳಗಡೆ ತತ್ವ ನಿರ್ಣಯ ಆಗಬೇಕು ಅಂತ ತುಡಿತ. ಗ್ರಂಥಗಳನ್ನು ಮೊದಲೇ ಅವಲೋಕನ ಮಾಡಿ ಆಗಿತ್ತು. ಭಗವತ್ಪಾದರನ್ನು ಎದುರುಗಡೆ ಕಣ್ಣಾರೆ ಕಂಡ್ರು. ಯಾಕೆ ಮಾತಾಡಬಾರ್ದು ಅನ್ನಿಸ್ತಂತೆ. ನೋಡಿ, ಒಬ್ಬ ಜ್ಞಾನಿ ಆದವನು, ಜ್ಞಾನ ಪಡಿಬೇಕು ಅಂತ ಅಪೇಕ್ಷೆ ಇರುವ ಜೇನಿಗೆ ಹೂ ಯಾವುದಾದ್ರೂ ಏನಂತೆ, ಜೇನಿದ್ರೆ ಸಾಕು ಅಂತದಂಥದ್ದು ಜೇನು ಹುಳಕ್ಕೆ. ದುಂಬಿಗೆ ಹೂ ಯಾವುದಾದ್ರೇನು. ನನು ಮಧುಕರ ರಾಜೋ ನಿಷ್ಪತನ್ ಪೌಷ್ಪಮಾಪ್ತುಂ ನನು ಪರಿಚಯಹೀನಃ ಕಾನನೇಪಿ ಪ್ರಭು ಸ್ಯಾತ್ ಅಂತ ಅದಕ್ಕೆ ನಾರಾಯಣ ಪಂಡಿತರು ಹೇಳ್ತಾರೆ. ಮಧುಕರ ರಾಜ ನಿಷ್ಪತನ್ ಪೌಷ್ಪಮಾಪ್ತುಂ. ಮಧುಕರ ರಾಜ, ಜೇನು ರಸ ಎಲ್ಲಿದೆ ಅಂತ ನೋಡಬೇಕಾದಾಗ ದುಂಬಿ ಕಾಡಿನಲ್ಲಿ ಯಾವ ಹೂ ಸಿಕ್ಕರೂ ಕೂಡ ಅದರ ಮೇಲೆ ಹೋಗಿ ಕೂಡ್ತದೆ, ನಿಧಾನಕ್ಕೆ ಸವಿತದೆ, ಎಷ್ಟು ರಸ ಇರ್ತದೋ ಅದನ್ನು ಹೀರ್ತದೆ. ಮತ್ತೊಂದು ದೊಡ್ಡ ಹೂ ಇದ್ರೂ ಸರಿ, ಸಣ್ಣ ಹೂ ಆದರೂ ಸರಿ. ಮಧುಕರ ರಾಜ ಪೌಷ್ಪಮಾಪ್ತುಂ ಪರಿಚಯಹೀನ. ಪರಿಚಯ ಇದ್ರೂ ಸರಿ, ಪರಿಚಯ ಇಲ್ಲದೆ ಇದ್ರೂ ಸರಿ, ನನಗೆ ಬೇಕಾಗಿರೋದು ಅಲ್ಲಿ ಸಿಗ್ತದ ಸಾಕು ಅಂತ. ಕಾನನೇಪಿ ಪ್ರಭು ಸ್ಯಾತ್ ಅಂತಾರೆ. ಹಾಗೆ ತ್ರಿವಿಕ್ರಮ ಪಂಡಿತರಿಗೆ ಭಗವತ್ಪಾದರನ್ನು, ಅವರ ಒಳಗಿರುವಂತಹ ಮಧುವನ್ನು, ಭಗವತ್ಪಾದರೇ ಒಂದು ಹೂವು, ಅವರ ಒಳಗಿರುವ ಜ್ಞಾನದ ಮಧು, ಅದನ್ನು ಚೆನ್ನಾಗಿ ಪಡಿಬೇಕು ಅಂತ ಅಪೇಕ್ಷೆ ಇದೆ. ಪರಿಚಯಕ್ಕಿಂತ ಹೆಚ್ಚು ಒಳಗಿರೋ ಜೇನು ಮುಖ್ಯ ನನಗೆ, ಇದು ಹೂವು ಜೇನು ಮುಖ್ಯ ಅಂತ ಅವರ ಜೊತೆಯಲ್ಲೇ ನಿಂತುಕೊಂಡ್ರಂತೆ ವಾದಕ್ಕೆ. ಯುಕ್ತಿಶೂರ, ಭಾರಿ ಯುಕ್ತಿಗಳನ್ನು ಹಾಕಿದರು. ಚರ್ಚೆ ನಡೀತು. ಸಪ್ತಾಷ್ಟಾನಿ ದಿನಾನ್ನೇವಂ ವಾದಂ ಕೃತ್ವಾ ಸಹ ಮುನ. 7-8 ದಿನಗಳ ಕಾಲ ವಾದ ಮಾಡಿ, ಮಧ್ವಾಚಾರ್ಯರ ಜೊತೆಗೆ ನೇರವಾಗಿ ವಾದ ಮಾಡಿ, ಕೊನೆಗೆ ಅವರು ಪದಪದ್ಮ ರಜೋದಾಸ್ಯಂ ಧ್ರುವಮ್ಮೆ ದೀಯತಾಮಿತಿ ಅಂತ ಹೇಳ್ತಾರೆ. ನಿಮ್ಮ ಪಾದಕಮಲಗಳ ದಾಸ್ಯವೊಂದು ನನಗೆ ಕೊಟ್ಬಿಡಿ ಅಂತ ಶರಣಾದರು ತ್ರಿವಿಕ್ರಮ ಪಂಡಿತರು ಅನ್ನೋ ಘಟನೆಯನ್ನು ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ ದಾಖಲು ಮಾಡಿ ಕೊಡ್ತಾರೆ. ಅಂದರೆ ಮಧ್ವವಿಜಯ ಎಷ್ಟು ಸತ್ಯವಾದ ಕಥೆ ಅನ್ನಲಿಕ್ಕೆ ಇದೇ ನಿದರ್ಶನ ಅಂತ ನಾವು ಭಾವಿಸಬೇಕು. ಈಗ ತನ್ನ ತಂದೆ ಸೋತ ಅಂತ ಯಾವ ಟಿವಿ ಚಾನೆಲ್ ತೋರಿಸ್ತದೆ? ಯಾರಾದರೂ ಹೇಳ್ತಾರ? ತನ್ನ ತಂದೆ ಹೀಗೊಬ್ಬ ದೊಡ್ಡ ವ್ಯಕ್ತಿಗಳ ಜೊತೆಯಲ್ಲಿ ವಾದ ಮಾಡಿ ಕೊನೆಗೆ ಅವರು ದಾಸರಾದ ಅಂತ ಮಗ ಇತಿಹಾಸದಲ್ಲಿ ದಾಖಲು ಮಾಡಿಕೊಳ್ಳಿಕ್ಕೆ ಬರ್ತದೆ. ಅದು ಒಳ್ಳೆಯದಾಗಿ ನೋಡಿ, ನಮ್ಮಪ್ಪ ಸೋತ, ನಮ್ಮಪ್ಪನ ಬಾಯಿ ಕಟ್ಟೋಯ್ತು. ಮಗ ತನ್ನ ತಂದೆಯ ಬಗ್ಗೆ ಈ ಮಾತನ್ನು ಹೇಳಲಿಕ್ಕೆ ಸಾಧ್ಯನಾ? ಮಧ್ವವಿಜಯದೊಳಗೆ
ತನ್ನ ತಂದೆನೇ ಸೋತ ಅನ್ನೋದನ್ನು ಸ್ವಂತ ಮಗ ದಾಖಲು ಮಾಡ್ತಾನೆ ಅಂದರೆ ಮಧ್ವವಿಜಯ ಎಷ್ಟು ಸತ್ಯ ಇದೆ ಅನ್ನಲಿಕ್ಕೆ ಇದಕ್ಕಿಂತ ನೀವು ಮಾತು ಬೇಕಾ? ಬಹಳ ಸೂಕ್ಷ್ಮವಾಗಿ ದೃಷ್ಟಿಯಿಂದ ಅನಾಲಿಸಿಸ್ ಮಾಡಿಕೊಳ್ಬೇಕು ಮಧ್ವವಿಜಯದ ಬಗ್ಗೆ. ಆ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಾತನಾಡಿದ್ದೇನನ್ನ ಅಂತ ಹೇಳ್ತಾರೆ ನಾರಾಯಣ ಪಂಡಿತರು. ಒಂದಿಷ್ಟು ಶ್ಲೋಕಗಳ ಮೂಲಕವಾಗಿ ಹೇಳ್ತಾರೆ, ನೀವು ಅದನ್ನು ಗಮನಿಸ್ಬೋದು. ಇಲ್ಲಿ ಪ್ರಮುಖ ವಿಷಯ ಏನು ಅಂದರೆ, ನಾರಾಯಣ ವಿಷ್ಣು ಅವನು ಪ್ರಪಂಚವನ್ನು ನಿರ್ಮಾಣ ಮಾಡಿದವ, ಮೋಕ್ಷ ಕೊಡುವವನು ಅವನೇ. ಜೀವರು ಅತ್ಯಂತ ವಾಸ್ತವಿಕವಾಗಿಯೇ ಭಿನ್ನ ಭಿನ್ನರಾಗಿದ್ದಾರೆ. ಈ ಎಲ್ಲ ಜೀವಾತ್ಮರಿಗೆ ಬರೀ ಸ್ಥೂಲ ದೇಹ ಅಲ್ಲದೇನೆ ಒಳಗೊಂದು ದೇಹ ಇದೆ. ಅದು ಜೀವರಿಂದ ಬೇರ್ಪಡಿಸ್ಲಿಕ್ಕಾಗದ ದೇಹ ಆದ ಕಾರಣ ಅದನ್ನು ಅಪ್ರಾಕೃತ ಅಂತ ಹೇಳಿ ಕರಿಬಹುದು. ಮುಕ್ತಿಯಲ್ಲಿ ಆ ದೇಹ ಉಳ್ಳವರಾಗಿರ್ತಾರಾದ ಕಾರಣ ಜೀವಾತ್ಮರು ಅವರಿಗೆ ಸುಖ ದುಃಖಗಳಲ್ಲಿ ಸುಖದ ಮಾತ್ರ ಅನುಭವಿಸುವಂಥ ಅವಕಾಶ ಇದೆ. ಟು ದಿ ಪಾಯಿಂಟ್, ಇದೆಲ್ಲ ಸಿದ್ಧಾಂತದ ಸಾರ ಆದ್ದರಿಂದ ನಿಮಗಿದನ್ನು ಅನುಸಂಧಾನಕ್ಕೆ ತರಿಸ್ಬೇಕು ಅಂತ ಹೇಳ್ತಾ ಇದ್ದೇನೆ. ಮೋಕ್ಷ ಲೋಕದೊಳಗೆ ಮನುಷ್ಯ ಅನುಭವಿಸುವ ಸುಖ ರೂಪ, ರಸ, ಗಂಧ ಈ ವೈಷಯಿಕವಾದ ಸುಖ ಅಲ್ಲ. ಸುಖವೇ ಇಲ್ಲದ, ಗುಣಗಳೇ ಇಲ್ಲದ ನಿರ್ಗುಣ ನಿಸ್ಸುಖ ರೂಪವಾದದ್ದನ್ನು ಪುರುಷಾರ್ಥ ಅಂತ ಕರೆಯೋದು ಅವೈಜ್ಞಾನಿಕ ಆಗ್ತದೆ. ಅದನ್ಯಾರು ಪುರುಷಾರ್ಥ ಅಂತ ಕರೀತಾರೆ? ಪುರುಷಾರ್ಥ ಅಂತ ಆಗಬೇಕಾದ್ರೆ ಸುಖರೂಪವಾದದ್ದೇ ಆಗಬೇಕು. ಹಾಗಾದರೆ ಮೋಕ್ಷ ಸುಖ ಕೊಡುವುದು ಅಂಥೇಳಿ ಆದರೆ ಸಮಸ್ಯೆ ಬಂದದ್ದಲ್ಲಿ ಯಾವಾಗ ನಾವು ಸುಖ ಅನುಭವಿಸ್ತಿದ್ದೇವೆ ಅದರ ಹಿಂದೆನೇ ದುಃಖ ಇದೆ. ಮೋಕ್ಷದಲ್ಲಿ ಸುಖ ಅನುಭವಿಸೋದೇ ಆದರೆ ಎಲ್ಲರೂ ಕೂಡ ಅದರ ಹಿಂದೆ ಏನು ಬರಬೇಕು ಅಂತ ಆಕ್ಷೇಪ ಮಾಡಿದರು? ದುಃಖ ಬರಬೇಕು ಅಂತ. ಸುಖ ಇದ್ದಲ್ಲೆಲ್ಲ ದುಃಖ ಇದೆ ಎನ್ನುವ ನಿಯಮ ಈ ರೀತಿಯಾದ ಆಕ್ಷೇಪಕ್ಕೆ ಅವಕಾಶ ಮಾಡಿಕೊಡ್ತು. ನಾನು ಎಲ್ಲರ ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ. ಆ ದಾರ್ಶನಿಕರು ಮಾಡಿದ ಆಕ್ಷೇಪಗಳನ್ನು ನೀವು ಮುಂದೆ ಇಟ್ಟುಕೊಂಡು ಭಗವತ್ಪಾದರು ಆ ಒಂದೊಂದು ಆಕ್ಷೇಪಗಳಲ್ಲಿ ಇದ್ದ ದೋಷಗಳನ್ನು ತೋರಿಸಿ ಉತ್ತರ ಏನು ಕೊಟ್ಟರು ಅನ್ನೋದನ್ನು ಅನುಸಂಧಾನ ಮಾಡಬೇಕು. ಇದೊಂದು ನಿಯಮಕ್ಕೆ ಒಳಪಡ್ತು. ಯಾವಾಗ ಸುಖ ಉಂಟಾಗಿದೆ ಆಗಾಗ ಮನುಷ್ಯನಿಗೆ ದುಃಖ ಆಗಿದೆ. ಮುಕ್ತಿಯಲ್ಲಿ ನಾವು ದೇವರಿಂದಲೇ ಮುಕ್ತಿಯನ್ನು ಪಡೆದ್ವಿ ಅಂತಾಗಿ ಸುಖ ಪಡೆಯೋದಾದರೆ ಸುಖದ ಹಿಂದೆ ಏನು ಪಡೆದ್ವಿ ಅಂತಾಗಬೇಕಾದೀತು? ದುಃಖ ಪಡಬೇಕಾದೀತು. ಅದಕ್ಕೆ ಆ ದಾರ್ಶನಿಕರು ಏನು ಮಾಡಿದರು ಅಂದರೆ ವಿಮರ್ಶೆ ಜಾಸ್ತಿ ಮಾಡಿ ಕೊನೆಗವರು ಮೋಕ್ಷ ಅಂದರೆ ಸುಖನೂ ಇಲ್ಲದ ದುಃಖನೂ ಇಲ್ಲದ, ನೆನಪಿರಲಿ ನಿಮಗೆ, ಸುಖನೂ ಇಲ್ಲದ ದುಃಖನೂ ಇಲ್ಲದಂಥ ಒಂದು ಸ್ಥಿತಿಯನ್ನು ಮೋಕ್ಷ ಅಂತ ಹೇಳಿಬಿಡೋಣ. ಹಾಗಾಗಿ ಸುಖ ಇದೆ ಅಂತ ಒಪ್ಪಿಕೊಂಡ್ರೆ ದುಃಖ ಸಮಸ್ಯೆ. ಅವರು ವಿಮರ್ಶೆ ಮಾಡ್ತಾ ಕೊನೆಗೆ ಹೇಳಿದ್ದು ದುಃಖ ಇಲ್ಲದ ಸ್ಥಿತಿ. ಅದನ್ನು 21 ದುಃಖಗಳನ್ನು ವಿವರಣೆ ಮಾಡಿದರು. ನಾನು ಅದನ್ನು ಹೇಳಲಿಕ್ಕೆ ಹೋಗಲ್ಲ. ಸುಮಾರು ಎಷ್ಟು ದುಃಖ ಇದೆ ಅಂತೆ? ದುಃಖ 21. ನಮ್ಮಲ್ಲಿ ಭಾಷ್ಯಗಳು 21 ಅಂತ ಕೇಳಿದ್ವಲ್ಲ, ಅವರಲ್ಲಿ ಸೂತ್ರದಲ್ಲಿ ಏಕವಿಂಶತಿ ದುಃಖ ಅಂತ 21 ದುಃಖ ಹೇಳಿಬಿಟ್ರು. 21 ದುಃಖಗಳನ್ನು ಮನುಷ್ಯ ಕಳೆದುಕೊಳ್ಬೇಕು. ಅದಕ್ಕಾಗಿ ಪ್ರಯತ್ನ, ಪದಾರ್ಥ ತತ್ವಜ್ಞಾನ. ಹೀಗೆ ಮನುಷ್ಯ ದುಃಖಾಭಾವವನ್ನು ಅನುಭವಿಸೋದು, ದುಃಖ ಇಲ್ಲದಂತೆ ತನ್ನನ್ನು ತಾನು ಮಾಡಿಕೊಳ್ಳೋದೇ ಮೋಕ್ಷ. ನಿಮ್ಮೆಲ್ಲರಿಗೆ ಖುಷಿ ಆಗ್ತದೆ ಹೀಗೆ ಹೇಳಿದಾಗ? ನಾವು ದುಃಖ ಇಲ್ಲದೇ ಇರುವ ಹಾಗಾದರೆ ಸಂತೋಷನೋ ಅಥವಾ ಸುಖ ಅಂತ ಒಂದು ಪ್ರತ್ಯೇಕವಾಗಿ ಅದನ್ನು ಅನುಭವಿಸಬೇಕು ಅಂತಿದ್ದೇವೋ? ಈ ವಿಮರ್ಶೆಯಲ್ಲಿ ಭಗವತ್ಪಾದರು ಹೇಳ್ತಾ ಇದ್ರು ನೋಡಿ ತ್ರಿವಿಕ್ರಮ ಪಂಡಿತರೇ, ಈ ಆಕ್ಷೇಪಕ್ಕೆ ನಮ್ಮ ಉತ್ತರ ಇಷ್ಟೇನೆ. ಒಂದು ವೇಳೆ ಸುಖ ಇದ್ದಾಗೆಲ್ಲ ದುಃಖ ಇರಲೇಬೇಕು ಅಂತ ನೀವು ವಾದ ಮಾಡೋದಾದರೆ, ನಿಮ್ಮಲ್ಲಿ ದೇವರು ಅಂತ ಯಾರನ್ನು ಒಪ್ಪಿದ್ದಾರೆ? ಈಶ್ವರನನ್ನು. ಅವನಿಗೆ ಜ್ಞಾನ ಒಪ್ಪಿದಿರಿ. ಹಾಗಾದರೆ ಲೋಕದಲ್ಲಿ ಜ್ಞಾನ ಇದ್ದವನಿಗೆಲ್ಲ ಅಜ್ಞಾನ ಇದ್ದದ್ದು ಕಂಡಿದೆ. ಜ್ಞಾನ ಯಾರ್ಯಾರಿಗಿದೆ ನೋಡಿ ಇವತ್ತು, ಅವರಿಗೆಲ್ಲ ಒಂದಲ್ಲ ಒಂದು ವಿಷಯದೊಳಗೆ ಏನಿದೆ? ಅಜ್ಞಾನನೂ ಇದೆ. ಎಲ್ಲ ತಿಳಿದವರು ಅಂತ ಯಾರಿದ್ದಾರಪ್ಪ? ನೀವು ಒಪ್ಪಿದ ದೇವರು ಈಶ್ವರ
ಜ್ಞಾನ ಉಳ್ಳವನು ಅಂತಾಗಿದ್ದಾನೆ ಅಂದ ಮೇಲೆ ಅವನಿಗೇನಿರಬೇಕು ಅಂತಾಗಲಿ ಅಜ್ಞಾನ ಒಪ್ಪಬೇಕಾದೀತು. ಒಪ್ಪಬಹುದಾಗಿದ್ದು ಒಪ್ಪಿಗೆ ಇದೆನಾ ನಿಮಗೆ? ಕೂಡಲೇ ಅವರಿಗೆ ಸಿಟ್ಟು ಬಂತು. ಎದುರುಗಡೆ ಇದ್ದು ಮಾತನಾಡುವವರಿಗೆ, ಈಶ್ವರನಿಗೆ ಜ್ಞಾನ ಇದೆ ಅಂತಿದ್ರಲ್ಲ, ಇದೇನು ವಾದ ನಿಮ್ಮದು? ಈಶ್ವರನಿಗೆ ಅಜ್ಞಾನ ಇದೆ ಅಂತ ಆಕ್ಷೇಪ ಮಾಡ್ತಿದ್ದೀರಿ, ಸರಿಯಲ್ಲ. ಅವನು ಈಶ್ವರೋಯಂ ಸುಖಿ, ಈಶ್ವರ ಜ್ಞಾನಿ. ಅವನು ಜ್ಞಾನವುಳ್ಳವನು, ಅಜ್ಞಾನ ಬರಲಿಕ್ಕೆ ಅವಕಾಶ ಇಲ್ಲ. ಅವನು ಈಶ್ವರ. ಈಶ್ವರ ಅಂದ್ರೆ ಏನಾಯ್ತು? ಈಗ ಜ್ಞಾನ ಇದ್ದವನಿಗೆ ಅಜ್ಞಾನ ಇದೆ ಅಂದರೆ ಅಜ್ಞಾನ ಬರಬೇಕಾಯ್ತಿತ್ತು. ನೀವೇ ಹೇಳಿದ್ರಲ್ಲ, ಸುಖ ಇದ್ದವನಿಗೆ ದುಃಖ ಬರಬೇಕು ಅಂದರೆ ಜ್ಞಾನ ಇದ್ದವನಿಗೆ ಅಜ್ಞಾನ ಯಾಕೆ ಬರಬಾರ್ದು ಹೇಳಿ ಅಂತ ಕೇಳಿದ್ರು. ಅದಕ್ಕೆ ಅವ್ರ ಉತ್ತರ ಏನಾಗಿತ್ತಂದರೆ, ನೋಡಿ, ವೇದಗಳು ಯಾರಿಗೆ ಅಜ್ಞಾನ ಇಲ್ಲ ಅಂತ ಹೇಳಿ ಜ್ಞಾನ ಇದೆ ಅಂತ ಹೇಳ್ತದೋ ಹಾಗೆ ಒಪ್ಪಬೇಕೇ ಹೊರತು ಜ್ಞಾನಗಳನ್ನು ವ್ಯಾಪ್ತಿಯಿಂದ ಒಪ್ಪಬಾರದು ಅಂತಂದ್ರು. ಸರಿ ಆಯಿತು, ನಿಮ್ಮ ಬಾಯಲ್ಲಿ ಉತ್ತರ ಬರಲಿ ಅಂತ ಇಷ್ಟು ಪ್ರಯತ್ನ ಪಟ್ಟೆ ಅಂತಂದ್ರು ಭಗವತ್ಪಾದ. ವೇದಗಳನ್ನು ಅವಲಂಬಿಸಿ ಈಶ್ವರನ ಸ್ವರೂಪದಲ್ಲಿ ಜ್ಞಾನ ಮಾತ್ರ ಇದೆ, ಅಜ್ಞಾನ ಇಲ್ಲ ಅಂತ ನಿಶ್ಚಯಿಸೋದಾದರೆ ಅದೇ ವೇದ ಮುಕ್ತಿಯಲ್ಲಿರುವವರಿಗೆ ಸುಖ ಇರ್ತದೆ, ದುಃಖ ಇರಲ್ಲ ಅಂತ ಹೇಳುವ ವೇದ ನಿನ್ನ ಕಣ್ಣಿಗೆ ಬೀಳಲಿಲ್ವಾ? ಇದೇ ಸಮಸ್ಯೆ ದಾರ್ಶನಿಕರಲ್ಲಿ. ಅದೇ ವೇದ ರಾಶಿಗಳು ಯಾವಾಗಲೂ ಸುಖ ಉಳ್ಳವರಾಗಿರ್ತಾರೆ. ಜಕ್ಷನ್, ಕ್ರೀಡನ್, ರಮಮಾಣ ಅಥವಾ ಇನ್ನಿತರ ಬೇರೆ ಬೇರೆ ಯಂ ಸುಖಿ ಕಾಮಯತೇತ್ಥಮರ್ತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್ ಪುತ್ರಕಾಮ ಪಿತೃಲೋಕ ಕಾಮ ಇತ್ಯಾದಿ ಶ್ರುತಿಗಳು ಸುಖವನ್ನು ಮಾತ್ರ ಹೇಳ್ತಾವೆ, ಸುಖದ ಬಯಕೆಗಳನ್ನು ಹೇಳ್ತಾವೆ. ಕಾಮನೆ ಇದೆ, ಸುಖ ಇದೆ, ದುಃಖ ಇಲ್ಲ ಅಂತ ಹೇಳ್ತಾವೆ. ಹಾಗಾದರೆ ಅವುಗಳನ್ನು ನೀವು ಬಿಟ್ಟು ಸುಖ ಇದ್ದಾಗ ದುಃಖ ಇರಬೇಕು ಅನ್ನೋ ವಾದ ಮಂಡಿಸ್ತಿದ್ದೀರಲ್ಲ, ಇದು ಸರಿ ಆಗ್ತದಾ ಅಂತ ಕೇಳಿದರು ಭಗವಂತ. ಅದಕ್ಕೆ ಉತ್ತರ ಇಷ್ಟೇ, ಪ್ರಾಕೃತ ಅಪ್ರಾಕೃತ ಅನ್ನೋ ವ್ಯವಸ್ಥೆಯಿಂದ ಉತ್ತರ ತಗೊಳ್ಬೇಕು. ಎಲ್ಲೆಲ್ಲಿ ಸುಖ ಇದೆ ಅಲ್ಲಿ ದುಃಖ ಇದ್ದೇ ಇರ್ತದೆ. ಯಾವಾಗ? ಪ್ರಾಕೃತ ಆದಾಗ. ಎಲ್ಲಿ ಸುಖ ಇದೆ ಅಲ್ಲಿ ದುಃಖ ಇರಲೇಬೇಕು ಅಂತಿಲ್ಲ. ಯಾವಾಗ? ಅಪ್ರಾಕೃತ ಆದಾಗ. ಇದೇ ಉಪಾಧಿ. ಅಂದರೆ ಪ್ರಾಕೃತ ದೇಹ ಇದ್ದರೆ ಸುಖ ಇದ್ದರೆ ದುಃಖನೂ ಇದ್ದೇ ಇರ್ತದೆ ಅಂತ. ಅಪ್ರಾಕೃತವಾದ ದೇಹ ಇದ್ದರೆ ಸುಖ ಇದ್ದಾಗ ದುಃಖ ಇರಲೇಬೇಕು ಅಂತ ನಿಯಮ ಇಲ್ಲ ಅಂತ ಅದಕ್ಕೆ ಪಾದ ಹೇಳಿದ್ರಂತೆ. ನೋಡಿ, ಇದನ್ನು ಚರ್ಚೆ ಮಾಡುವಾಗ ಮನುಷ್ಯ ಅರ್ಥೈಸ್ಕೊಳ್ಳಿ. ಮನುಷ್ಯನಿಗೆ ಈ ತಿಳುವಳಿಕೆ ಬರಬೇಕು. ಇದಕ್ಕೆ ವಿಮರ್ಶಕ ದೃಷ್ಟಿ ಅಂತ ಕರೀತಾರೆ. ಹಾಗಾಗಿ ದೇಹ ಇದೆ ಅಂದ ಕೂಡಲೇ ದುಃಖ ಬರಬೇಕಾಗಿಲ್ಲ. ದೇಹದೊಳಗೆ ಎರಡು ಥರದ್ದಿದೆ, ಪ್ರಾಕೃತ ದೇಹ, ಅಪ್ರಾಕೃತ ದೇಹ. ಹಾಗಾಗಿ ಸುಖ ಇದೆ ಅಂದ ಕೂಡಲೇ ದುಃಖ ಬರಬೇಕಾಗಿಲ್ಲ. ಯಾವ ದೇಹದಲ್ಲಿ ಸುಖ ಇದೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಹೀಗೆ ಯಾವ ದಾರ್ಶನಿಕರಿಗೂ ಗೊತ್ತಿರಲಿಲ್ಲ ಭಗವತ್ಪಾದರು ಬರೋವರೆಗೂ ಯಾವ ವಿಷಯ ಅಪ್ರಾಕೃತ ಅನ್ನೋ ಒಂದು ಅದ್ಭುತವಾದ ಸಿಸ್ಟಮೇ ಗೊತ್ತಿರಲಿಲ್ಲ ಬಹಳ ಜನರಿಗೆ. ಇದೇ ಸಮಸ್ಯೆ. ಸ್ವರೂಪ ದೇಹ, ಅಪ್ರಾಕೃತ, ಈ ಕಲ್ಪನೆಗಳೇ ಪ್ರಪಂಚಕ್ಕೆ ಗೊತ್ತಿಲ್ಲದೆ ಇದ್ದಾಗ ಲೋಕದ ವ್ಯವಸ್ಥೆಗೆ ಅನುಗುಣ ವ್ಯಾಪ್ತಿಯನ್ನು ಇಟ್ಟುಕೊಂಡು, ನಿಯಮಗಳನ್ನು ಇಟ್ಟುಕೊಂಡು ಇದು ಸರಿ ಹೋಗಲ್ಲ, ಇದು ಸರಿ ಹೋಗಲ್ಲ ಅಂತ ಚರ್ಚೆ ಮಾಡ್ತಿದ್ರಲ್ಲ, ಅಂಥವರಿಗೆ ಜಗತ್ತಿಗೆ ಮಾರ್ಗದರ್ಶನ ಭಗವತ್ಪಾದರು ಮಾಡಿದರು. ಒಂದು ಸ್ವರೂಪ ದೇಹ ಅಂತ ಒಂದಿದೆ, ಅಪ್ರಾಕೃತ ವ್ಯವಸ್ಥೆ ಅಂತ ಒಂದಿದೆ. ಆ ಸಿಸ್ಟಮಿಗೆ ಒಳಪಟ್ಟರೆ ಲೋಕದ ಈ ನಿಯಮ ಅಲ್ಲಿ ಸಂಚಾರ ಆಗಲ್ಲ ಅಂತ ತೋರಿಸಿಕೊಟ್ರಂತೆ. ಅಂದರೆ ಯಾವ ದಾರ್ಶನಿಕರು ಎದುರುಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ರಲ್ಲ, ಅವರಿಗೂ ಕೂಡ ಅವರಿಟ್ಟುಕೊಂಡ ನಿಯಮಕ್ಕೆ ಪ್ರಾಕೃತ ಅಪ್ರಾಕೃತದ ವ್ಯವಸ್ಥೆ ಹೇಳಿಕೊಟ್ಟು ಅದನ್ನಲ್ಲಿ ಸಮಜಾಯಿಷಿ ಕೊಟ್ಟರು, ಸಮಾಧಾನ ಕೊಟ್ಟರು. ಆ ನಿಯಮಕ್ಕೆ ಪೂರ್ಣ ಭಂಗನೂ ಕೊಡಲಿಲ್ಲ. ಭಗವಂತನ ಸ್ವರೂಪ, ಜೀವಾತ್ಮರು ಮುಕ್ತರಾದ ಮೇಲಿರುವವರ ಸ್ವರೂಪ ಏನು ಅನ್ನೋದನ್ನು ತಿಳಿಸಿಕೊಟ್ರು. ಇದು ಭಗವತ್ಪಾದರ ಸಿದ್ಧಾಂತ ಅಂತ ಅನುಸಂಧಾನ ಮಾಡಬೇಕು. ಇದು ಗೊತ್ತಾಗ್ತಿರಲಿಲ್ಲ ಬೇರೆಯವರಿಗೆ. ಇದು ಸಮಸ್ಯೆ. ಸಾಂಖ್ಯರು ಪರಿಣಾಮ ಪ್ರಪಂಚದೊಳಗೆ ಏನೆಲ್ಲ ಆಗ್ತಾ ಇದೆ, ಇದರ ಹಿಂದೆ ದೇವರನ್ನು ಒಪ್ಪಬೇಕು ಅಂತ ಒಂದು, ಇದರ ಹಿಂದೆ ದೇವರನ್ನು ಒಪ್ಪಬಾರದು ಅಂತ ಇನ್ನೊಂದು. ಅದಕ್ಕೆ ನಿರೀಶ್ವರ ಮತ್ತು ಸೇಶ್ವರ ಅಂತ ವಿವರಣೆ ಮಾಡ್ತಾರೆ. ಪರಿಣಾಮದ ಹಿಂದೆ ಒಬ್ಬ ಚೇತನ ಎಲ್ಲ ತಿಳಿದವನು ಇರಬೇಕು ಅನ್ನೋದು ಭಗವತ್ಪಾದರು ವಾದ ಮಂಡಿಸ್ತಾರೆ.
ಅಲ್ಲಿ ತನಕ ತುಂಬ ಜನ ವಾದ ಮಾಡಿಕೊಂಡೇ ಬಂದರು ದಾರ್ಶನಿಕರು. ನಿಮಗೇನು ಸಮಸ್ಯೆ ಅಂತ ಹೇಳ್ತೇನೆ. ಭಗವತ್ಪಾದರು ಬೇರೆ ದಾರ್ಶನಿಕರು ಹೇಳದೇ ಇದ್ದದ್ದ ವಿಷಯಗಳನ್ನು ಏನೇ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಒಂದು ಹಂತದಲ್ಲಿ ಬೇರೆ ಬೇರೆ ದಾರ್ಶನಿಕರ ಜೊತೆಗೆ ಯುದ್ಧ ಮಾಡುವಾಗ ಸಮಕಾಲೀನ ಸಮ ಸ್ವಭಾವದ ದಾರ್ಶನಿಕರಲ್ಲಿ ಒಂದಿಷ್ಟು ಯುಕ್ತಿಗಳು ಬಂದ್ಬಿಟ್ಟಿದ್ದಾವೆ ಆಲ್ರೆಡಿ. ಇವ್ರು ಬೇಡ, ಇದು ಯಾಕೋ ಸರಿ ಹೋಗಲ್ಲ ಅಂತ ಬಂದಿರ್ತದೆ ಸಜಾತಿಯ ವ್ಯವಸ್ಥೆಗಳಲ್ಲಿ. ಅದರದ್ದು ಮೇಲ್ಪಟ್ಟ ವಿಷಯವನ್ನು ಭಗವತ್ಪಾದರು ಎಲ್ಲಿ ಡಿಕೋಟ್ ಅಂತ ಕರೀತಾರಲ್ಲ ಇವತ್ತು, ಅದನ್ನೇನು ಮಾಡಿದ್ದಾರೆ ಅನ್ನೋದನ್ನು ನೋಡ್ಬೇಕು ನಾವು. ನೋಡಿ, ಇಲ್ಲಿ ಕೆಲವು ವಿಷಯಗಳೆಲ್ಲ ಬೇರೆಯವರು ಮಾಡಿದ್ದು ಒಪ್ಪಿಕೊಳ್ತದೆ. ಆದರೆ ಭಗವತ್ಪಾದರು ಹೇಳ್ತಾ ಇದ್ದ ವಿಷಯಗಳಿದ್ದಾವಲ್ಲ, ತ್ರಿವಿಕ್ರಮ ಪಂಡಿತರಿಗೆ ಎದುರುಗಡೆಗೆ ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಹೇಳ್ತೀನಿ, ನಾನು ಏನು ಹೇಳೋದು ಅಂದರೆ, ಈ ದಿನ 90 ತೆಗಿಯೋನನ್ನು 90 ತೆಗಿಯೋನಿಗೆ 90+ ತೆಗಿಯೋ ಹಂಗೆ ಉಪದೇಶ ಮಾಡೋದು ದೊಡ್ಡ ಸ್ಥಿತಿಯ. ಈ 30 ತೆಗಿಯೋನನ್ನು 90 ತೆಗಿಯೋ ಹಂಗೆ ಮಾಡೋದು ದೊಡ್ಡ ಚಾಲೆಂಜ್ ಇದು. ಈ ಚಾಲೆಂಜ್ಗಳನ್ನು ಬಹಳ ಚೆನ್ನಾಗಿ ಎದುರಿಸಬೇಕಾಗ್ತದೆ ಪಾಠ ಮಾಡೋರು. ಎತ್ತರ ಕರ್ಕೊಂಡು ಹೋಗ್ಬೇಕು. ಈಗ ಒಂದು ಹೊಸ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ರಂತೆ ಭಗವತ್ಪಾದರು. ಅವ್ರದ್ದಿತ್ತು, ಅವ್ರಿಗೆಲ್ಲ ಗೊತ್ತಿತ್ತು, ಒಂದಿಷ್ಟು ವೇದ ಗೊತ್ತು, ಉಪನಿಷತ್ತು ಗೊತ್ತು, ಯುಕ್ತಿಗಳು ಗೊತ್ತು. ಅವ್ರು ಯಾವಾಗಲೂ ಅದರೊಳಗೆ ತೇಲಾಡೋರು. ಅಂಥವರನ್ನ ಭಗವತ್ಪಾದರು ಏನು ಮಾಡ್ತಿದ್ರು, ಇದಕ್ಕಿಂತ ಎತ್ತರ ಇದೆ ನೋಡು, ಅದನ್ನು ನಾನು ತೋರಿಸ್ತೇನೆ ಅಂತಿದ್ರು. ಇದು ಭಗವತ್ಪಾದರ ಅದ್ಭುತವಾದ ಶಕ್ತಿ. ಅಂದರೆ ದಾರ್ಶನಿಕ ಪ್ರಪಂಚದೊಳಗೆ ಎಲ್ಲ ದಾರ್ಶನಿಕರು ಇದ್ದಾರೆ. ಅವರಿಗೆ ಗೊತ್ತಿಲ್ಲದ್ದು ಅಂತಿಲ್ಲ, ಒಂದಿಷ್ಟು ಗೊತ್ತಿದೆ. ಅಂಥವ್ರನ್ನ ಗೊತ್ತಿಲ್ಲದ್ದು ಇದೆ ನಿಮಗೆ ಎತ್ತರಕ್ಕೆ ತಗೊಂಡೋದಲ್ಲ, ಇದು ಭಗವತ್ಪಾದರು ಅಂತ ಭಾವಿಸ್ಬೇಕು ನಾವು. ಭಾರಿ ಅದ್ಭುತ ಕೆಲಸ. ಈಗ ಅಭಿನ್ನ ನಿಮಿತ್ತೋಪಾದಾನ ಕಾರಣ, ಪರಿಣಾಮಿ ಕಾರಣ ಅಂತ 2 ವ್ಯವಸ್ಥೆಗಳನ್ನು ಹೇಳ್ತಾರೆ. ಶಬ್ದಗಳನ್ನು ಹೇಳಿ ನಾನು ಹೆಚ್ಚು ಗೊಂದಲ ಮಾಡೋದಕ್ಕಿಂತ ನಿಮಗೆ ಸುಮ್ಮನೆ ಸರಳ ಅರ್ಥ ಆಗಲಿಕ್ಕೆ ಪ್ರಯತ್ನ ಪಡ್ತೇನೆ. ಕಾರಣಂ ಪರಿಣಾಮಿ ಸ್ಯಾತ್ ಬ್ರಹ್ಮನೋ ಚೇತನತ್ವತಃ ನಯದಿತ್ತಂ ನೋತದಿತ್ತಂ ಯಥಾಕ್ಷೀರ ಪುರಸ್ಸರಂ ಅಂತ ಮಾತು. ಒಬ್ಬ ವ್ಯಕ್ತಿ ಎದುರುಗಡೆಗಿದ್ದ, ಭಗವತ್ಪಾದರ ಎದುರುಗಡೆಯಲ್ಲಿ ಚರ್ಚೆಗೆ ಬಂದಿದ್ದ ಅಂತ ಇಟ್ಕೊಳ್ಳಿ. ಆ ಡಿಬೇಟ್ ಮಾಡುವಾಗ ಆತ ಹೇಳ್ದ, ನೋಡಿ, ನಿನ್ನೆ ದಿವಸದ ಹಾಲು ಮರುದಿವಸ ಆಗ್ತಾ ಇದೆ. ಹಾಲೇ ತಾನೇ ಮೊಸರಾಗಿ ಪರಿಣಾಮ ಆದದ್ದು. ಹಾಗೆ ಇದ್ದ ಪ್ರಕೃತಿ ಪ್ರಪಂಚವಾಗಿ ಪರಿಣಾಮ ಆಗ್ತದೆ ಅಂದಾಗ ಅದರ ಹಿಂದೆ ಯಾಕೆ ದೇವರನ್ನು ಒಪ್ಪಬೇಕು ಅಂತ ಒಂದು ವಾದ. ಸಿಂಪಲ್ ಆಗಿದೆ. ಹಾಲು ಮೊಸರಾಗಿದೆ, ಮಣ್ಣು ಮಡಿಕೆಯಾಗಿದೆ, ಹತ್ತಿ ಬಟ್ಟೆಯಾಗಿದೆ. ಆ ಕಾರಣಗಳು ಕಾರ್ಯಾತ್ಮನ ಪರಿಣಾಮ ಹೊಂದುತ್ತಾವೆ. ಇದರ ಹಿಂದೆ ಯಾಕೆ ದೇವರು ಬೇಕು? ಯಾರು ಕೊಡಬೇಕು ಇದಕ್ಕೆ ಉತ್ತರ? ಏನಾದರೂ ಹೇಳ್ಬೋದಾ? ಹೀಗೆಲ್ಲ ಮಾತಾಡಿದರೆ ಬೀಜ ಇತ್ತು, ಮರವಾಯಿತು. ಹಾಲಿತ್ತು, ಮೊಸರಾಯಿತು. ಮಣ್ಣಿತ್ತು, ಮಡಿಕೆ ಆಯಿತು. ಏನು ಬೇರೆ ಯಾಕೆ ದೇವ್ರು ಯಾಕೆ ಬೇಕು ಇದಕ್ಕೆ? ಇಷ್ಟಕ್ಕೆಲ್ಲ ದೇವ್ರು ಬೇಕಾ? ಇದನ್ನು ಪರಿಣಾಮಿ ಕಾರಣ ಅಂತ ಹೆಸರಿನಿಂದ ಗುರುತಿಸಿದ್ರು ಹಿರಿಯರೆಲ್ಲ. ಹಾಗೆ ಇದ್ರ ಹಿಂದೆ ಮತ್ತೊಬ್ಬನ ಅವಶ್ಯಕತೆ ಇಲ್ಲ. ಉತ್ತರ ಏನು ಕೊಡ್ಲಿಕ್ಕೆ ಸಾಧ್ಯ ನಾವು ಇದಕ್ಕೆ ಭಗವತ್ಪಾದರು ಅಂತಾರೆ, ಹಾಲು ಮೊಸರಾಗೋದ್ರ ಹಿಂದೆ, ಮಣ್ಣು ಮಡಿಕೆ ಆಗೋದ್ರ ಹಿಂದೆ, ಹತ್ತಿ ಬಟ್ಟೆ ಆಗೋದ್ರ ಹಿಂದೆ ಅದರದ್ದೇ ಆದಂತಹ ಕರ್ತೃ ಬೇಕೋ ಬೇಡೋ, ಚೇತನ ಅಂತ ಕೇಳಿದ್ರು ಭಗವತ್ಪಾದ. ಬ್ರಹ್ಮನೋ ಚೇತನತ್ವತಃ ಅಂತ ಯುಕ್ತಿ ಹೇಳಿದ್ರು. ಚೇತನನೇ ಇಲ್ಲದೆ ಹೋದರೆ ಈ ವಸ್ತುಗಳಲ್ಲಿ ಪರಿಣಾಮ ಅನ್ನೋದು ಹೇಗೆ ನಡೀತು? ಈಗ ಮಣ್ಣು ಮಡಿಕೆ ಆಗಬೇಕಾದ್ರೆ ಒಬ್ಬ ಕುಂಬಾರ ಬೇಕಲ್ವೇ? ಹತ್ತಿ ನೂಲಾಗಿ ಬಟ್ಟೆಯಾಗಿ ಪರಿಣಾಮ ಆಗಬೇಕಾದ್ರೆ ಅದಕ್ಕೊಬ್ಬ ಮೇಕರ್ ಬೇಕಲ್ವೇ? ಚೇತನ ಬೇಡವೇ? ಯೋಚಿಸ್ತಾ ಇದ್ದೀರಿ ನೀವೆಲ್ಲ? ಭಗವತ್ಪಾದರು ಯುಕ್ತಿಗೆ ಪ್ರತಿಯುಕ್ತಿ ಹಾಕುವಾಗ ಹೇಳುವ ಮಾತು, ಚೇತನನೇ ಇಲ್ಲದೇನೆ ಇದರ ಪರಿಣಾಮ ಹೇಗಾಗಬೇಕಪ್ಪ? ಪರಿಣಾಮಗಳಲ್ಲಿ 4 ಥರ ಇದೆ ಅಂತ ಅನುವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ಟೀಕಾಕೃತ್ಪಾದರು ಸುಧಾದಲ್ಲಿ. ಆ ಪರಿಣಾಮಗಳ ಹಿಂದೆ ನೀವು ಯೋಚನೆ ಮಾಡಿದರೆ ಅದಕ್ಕೆಲ್ಲ ಒಬ್ಬ ಚೇತನ ಇದ್ದಾನೆ. ಇದರದ್ದು
ಇದ್ರದ್ದು ವಿಸ್ತಾರ ಅನುವ್ಯಾಖ್ಯಾನ ಸುಧಾದಲ್ಲಿದೆ. ಬಂಗಾರ ಅದು ಮೂಲ ಪ್ರಕೃತಿ. ಬಂಗಾರ ಅದು ಒಂದು ಬಳೆ ಆಗ್ತದೆ, ಕೈಯಲ್ಲಿ ಹಾಕ್ಕೊಳ್ಳೋ ಆಭರಣ ಬಳೆ ಕಂಕಣ ಆಗ್ತದೆ. ಪುನಃ ಅದು ಬಂಗಾರವಾಗ್ತದೆ ಕರಗಿಸಿದರೆ, ಆಯಿತಾ? ಮತ್ತೆ ಪುನಃ ಮತ್ತೊಂದೇನೋ ಸರ ಆಗ್ತದೆ, ಉಂಗುರ ಆಗ್ತದೆ. ಅಂದರೆ ಬಂಗಾರದ ಪರಿಣಾಮಗಳಲ್ಲಿರುವ ಒಂದು ವಿಶೇಷತೆ ಏನು ಅನ್ನೋದನ್ನು ನೀವು ಗಮನಿಸ್ತಿದ್ದೀರಿ. ತನ್ನ ಮೂಲ ಧರ್ಮವನ್ನು ಕಳೆದುಕೊಳ್ಳದೇನೆ, ಸುವರ್ಣತ್ವ ಅನ್ನೋ ಮೂಲ ಧರ್ಮವನ್ನು ಕಳೆದುಕೊಳ್ಳದೇನೆ ಆ ವ್ಯವಸ್ಥೆ ಆಕಾರದಲ್ಲಿ ಪರಿಣಾಮ ಆಗುವ ಏನು ವ್ಯವಸ್ಥೆ ಇದೆ ಇದು ಒಂದು. ಕಾಯಿ ಹಣ್ಣಾಗ್ತದೆ. ಮಾವಿನಕಾಯಿ ಇತ್ತು, ಅದು ಹಣ್ಣಾಯಿತು. ಮಾವಿನಕಾಯಿ ಇದ್ದಾಗ ಹಸಿರು ಬಣ್ಣ ಇತ್ತು, ಹಣ್ಣಾದಾಗ ಹಳದಿ ಬಣ್ಣ ಬಂತು. ಮೂಲ ಧರ್ಮಿ ಇದೆ, ಆದರೆ ಒಂದು ಧರ್ಮಿಯಲ್ಲಿ ಧರ್ಮಗಳ ಪರಿಣಾಮ ಆಯಿತು, ಪುನಃ ಹಿಂದಿನ ಧರ್ಮಕ್ಕೆ ಬರಲಿಕ್ಕೆ ಅವಕಾಶ ಇಲ್ಲ. ಹಣ್ಣಾದದ್ದು ಮತ್ತೆ ಕಾಯಿ ಆಗ್ತದ? ಆಗಲ್ಲ. ಬಂಗಾರ ಹಾಗಲ್ಲ. ಬಂಗಾರ ಕಡಗನೂ ಆಗ್ತದೆ, ಕರಗಿಸಿದ ಮೇಲೆ ಉಂಗುರನೂ ಆಗ್ತದೆ, ಕರಗಿಸಿದ ಮೇಲೆ ಸರನೂ ಆಗ್ತದೆ, ಬಂಗಾರ ಮತ್ತು. ಈ ಥರದ ಪರಿಣಾಮಗಳ ವೈಶಿಷ್ಟ್ಯವನ್ನು ಅಬ್ಸರ್ವ್ ಮಾಡಿದರು ಜೈತೀರ್ಥರು. ನ್ಯಾಯಸುಧಾದಲ್ಲಿ ಅದನ್ನು ಸ್ಪಷ್ಟಪಡಿಸಿಕೊಟ್ರು ನಿಮಗೆ. ಹಾಲು ಮೊಸರು ಆದಮೇಲೆ ಪುನಃ ಅದು ಹಾಲಾಗಲಿ ಅಂದರೆ ಹಾಲಾಗಲ್ಲ. ಮತ್ತು ಹಾಲು ಅನ್ನೋ ವ್ಯವಹಾರವನ್ನು ಕೂಡ ಯಾರೂ ಅಲ್ಲಿ ನಡೆಸಲ್ಲ. ನೋಡಿ, ಶಬ್ದ ವ್ಯವಹಾರವೂ ನಡೆಸಲ್ಲ. ಈಗ ಕಾಯಿ ಹಣ್ಣು ಆಗೋದ್ರ ಹಿಂದೆ ಚೇತನ ಯಾರು? ಬಂಗಾರ ಆಭರಣಗಳ ರೂಪ ತಾಳೋದ್ರ ಹಿಂದೆ ಇರುವ ಚೇತನ ಯಾರು? ಹುಡುಕ್ತಾ ಹೊರಟ್ರೆ ಸೂರ್ಯ ಹಣ್ಣಾಗಲಿಕ್ಕಿರುವಂತಹ ಚೇತನ, ಹಣ್ಣು ಮಾಡಿಸೋದ್ರ ಹಿಂದಿರುವ ಚೇತನ ಅಂತ. ಬಂಗಾರದ ಹಿಂದಂತೂ ಸ್ವರ್ಣಕಾರ ಇರ್ತೇ ಇರ್ತಾನೆ. ಹಣ್ಣು ಮೊದಲಾದವುಗಳದ್ದಾಯಿತು, ಮೊಸರು ಹಾಲು ಅಂತ ವ್ಯವಸ್ಥೆ ಮಾಡಿಕೊಂಡ್ರೆ ಚೇತನ ಇದ್ದಾನೆ. ಹೀಗೆ ಎಲ್ಲಿ ಹುಡುಕ್ತಾ ಹೋಗ್ರಿ ಈ ಎಲ್ಲ ಪರಿಣಾಮದ ಹಿಂದೂ ಕೂಡ ಒಬ್ಬ ಚೇತನ ಇದ್ದಾನೆ. ಆಶ್ಚರ್ಯ ಅಂದರೆ ಚೇತನ ಪರಿಣಾಮ ಆಗಲಿಲ್ಲ, ಪರಿಣಾಮ ಆಗೋದು ಮತ್ತು ಅಚೇತನನೇ ಅಂತಾರೆ ಭಗವತ್ಪಾದ. ಅಂದರೆ ವಿಕಾರ ಇರೋದು ಅಚೇತನಕ್ಕೆ ಮಾತ್ರ, ಚೇತನನಿಗೆ ಯಾವತ್ತೂ ವಿಕಾರ ಇಲ್ಲ. ಆದರೆ ಅಚೇತನದ ವಿಕಾರ ಆಗಲಿಕ್ಕೆ ಕರ್ತೃಚೇತನ ಒಬ್ಬನು ಬೇಕು. ಆ ಕರ್ತೃಚೇತನನೇ ಭಗವಂತ ಅಂತ ಒಪ್ಪೋ ಅನಿವಾರ್ಯತೆ ಇದೆ ಅಂತ ಎಷ್ಟು ಅದ್ಭುತವಾದ ಅಂಶವನ್ನು ಅನುಸಂಧಾನ ಮಾಡ್ತಾರೆ. ಚೇತನವೇ ಇಲ್ಲದೇನೆ ಪರಿಣಾಮವೇ ಇಲ್ಲ. ಇದೇ ಸಿಂಪಲ್ ಆಗಿ ನಿಮಗೆ ತಿಳಿಸ್ಲಿಕ್ಕೆ ಬಹಳ ಸುಲಭವಾಗಿ ಅನುಸಂಧಾನ ಮಾಡಿಸಿದ್ರು. ಯದ್ಯಪಿ ನಾವು ಇಷ್ಟೋ ತನಕ ಮಾತಾಡಿದ್ದೆಲ್ಲ ಏನು ಗೊತ್ತಾ, ಇದೆಲ್ಲ ಯುಕ್ತಿಗಳು. ಅದಕ್ಕೆ ಭಗವತ್ಪಾದರಂತಾರೆ ನೋಡಿ, ತ್ರಿವಿಕ್ರಮ ಪಂಡಿತರೇ, ಪದೇ ಪದೇ ಯುಕ್ತಿಗಳನ್ನು ಹಿಡಿದು ಜಗಾಡ್ತಾ ಇದ್ದರೆ ಇಂದಲ್ಲ ನಾಳೆ ಅವು ನಮ್ಮನ್ನೂ ಅವೇ ಸ್ವತಃ ಟೊಳ್ಳಾಗಿರ್ತಾವೆ. ಅವನ್ನ ಹಿಡ್ಕೊಂಡು ತಪ್ಪಿಗೆ ನಮ್ಮನ್ನೂ ಬೀಳಿಸ್ತಾವೆ. ಅದಕ್ಕೆ ಯಾವಾಗಲೂ ಅವನ್ನೇ ಹಿಡ್ಕೊಂಡು ಕೂಡಬೇಡ್ರಿ ಅಂತಿದ್ರಂತೆ ಭಗವತ್ಪಾದ. ಬಲಾಯ ಸರ್ವಾನುಮಾನ, ಬಲಾಯ ಸರ್ವಾನುಮಾನ ವೇದಾಶ್ಚರ್ಯೈರಪಾಲಿತಾ ಕಾಮಾದೇತಾ ಪ್ರವರ್ತಂತೆ ಕಾಮಿನ್ಯೈವ ಭರ್ತೃಭಿಃ. ಇವೆಲ್ಲ ಚಮತ್ಕಾರದ ಮಾತುಗಳು, ಅದ್ಭುತವಾದ ಮಾತು. ವೇದಗಳ ರಕ್ಷಣೆಗೆ ಒಳಪಡದ, ವೇದ ಸಹಾಯ ಇಲ್ಲದ ಯುಕ್ತಿಗಳು ಅವು ಟೊಳ್ಳಂತೆ. ವಾದರಾಜರ ಮಾತಿನಲ್ಲಿ ಬಹಳ ಸುಲಭವಾಗಿ ಹೇಳ್ಬೋದು. ಅವರು ವಾದರಾಜರಂತಾರೆ, ರಾಜರು ಹೇಳುವ ಮಾತು, ಗಟ್ಟಿಮುಟ್ಟಾದ ಮರ ಅಂದರೆ ಹುಣಸೆ ಮರ ಅಂತ. ಎಷ್ಟು ಬೇಕಾದಷ್ಟು ಜೋಕಾಲಿ ಕಟ್ಟಿ ಆಟ ಆಡ್ಬೋದು. ಎಲ್ಲಿ ಬೇಕಾದಲ್ಲಿ ಹುಣಸೆ ಮರಕ್ಕೆ ಟೊಂಗೆಗೆ ಹೋಗಿ ಜೋಕಾಲಿ ಕಟ್ಟಿದ್ರೆ ಚೆನ್ನಾಗಿ ಆಟ ಆಡ್ಬೋದು. ನುಗ್ಗೆಕಾಯಿ ಮರ ಕಟ್ಕೊಳ್ಬೇಡ್ರಿ ಅಂತ. ನಿಮಗೇನೋ ಜೋಕಾಲಿ ಆಡಬೇಕು ಅಂತ ಆಸೆ ಇದೆ ಅಂತ ಹೇಳಿ, ನೋಡ್ಲಿಕ್ಕೆ ಭಾರಿ ದೊಡ್ಡದಾಗಿ ಬೆಳೆದಿರ್ತದೆ, ಎತ್ತರ ಬೆಳೆದಿರ್ತದೆ ಅಂತ ನುಗ್ಗೆಕಾಯಿ ಮರದ ಟೊಂಗೆಗೆ ಏನಾದರೂ ಹೋಗಿ ಜೋಕಾಲಿ ಕಟ್ತೀನಿ ಅಂತ ಹೋದರೆ ಅದು ಹೇಳಿ ಕೇಳಿ ಟೊಳ್ಳು, ಅದೂ ಬೀಳ್ತದೆ, ನಿಮ್ಮನ್ನೂ ಬೀಳಿಸ್ಬಿಡ್ತದೆ. ಈ ಯುಕ್ತಿಗಳೆಲ್ಲ ನುಗ್ಗೆಕಾಯಿ ಮರದ ಟೊಂಗೆಗಳಿದ್ದ ಹಾಗೆ. ನುಗ್ಗೆಕಾಯಿ ಮರದ ಟೊಂಗೆಗಳು ಟೊಳ್ಳಿರ್ತವೆ, ಅವಕ್ಕೆ ಸ್ವಂತ ಬಲ ಇರಲ್ಲ.
ಹಂಗೆ ಯುಕ್ತಿಗಳು. ಅದಕ್ಕೆ ಅದನ್ನು ಬಲಾಯ ಸರ್ವಾನುಮಾನಂ ಯೋ ವೇದಾಸ್ಯುರ್ಯೈರಪಾಲಿತಾ, ವೇದಗಳ ರಕ್ಷಣೆಗೆ ಒಳಪಡದೇ ಇದ್ದರೆ ಅನುಮಾನಗಳು ನುಗ್ಗೆಕಾಯಿ ಮರದ ಹಾಗೆ ಆಗ್ತಾವೆ. ವೇದದ ರಕ್ಷಣೆಯಲ್ಲಿ ಬಂತು ಅಂತಾದರೆ ಅನುಮಾನ ಹುಣಸೆ ಮರದಷ್ಟು ಗಟ್ಟಿ ಆಗ್ತಾವೆ. ಹಾಗಾಗಿ ಕಾಮಾದೇತಾ ಪ್ರವರ್ತಂತೆ ಕಾಮಿನ್ಯೈವ ಭರ್ತೃಭಿಃ ಅನ್ನೋ ಮಾತನ ಅರ್ಥ. ಅತಿ ದುರ್ಬಲವಾದ ಅನುಮಾನಗಳನ್ನು ಇಟ್ಟುಕೊಂಡು ಮನುಷ್ಯ ಎಷ್ಟಂತೆ ತರ್ಕ ಮಾಡಿ ವ್ಯವಸ್ಥೆಯನ್ನು ಹೇಳಲಿಕ್ಕೆ ಸಾಧ್ಯ, ಆ ರೀತಿ ಅದನ್ನು ಮಾಡಬೇಡಿ ಅಂತ ವಿವರಣೆ ಕೊಡ್ತಾರೆ. ಆಗಲೇ ಹೇಳಿದೆ, ದೇವರನ್ನು ಒಪ್ಪಬೇಕು ಒಪ್ಪಬಾರದು ಅನ್ನೋ ಕಾರಣ ವಿಷಯದಲ್ಲಿ ಒಪ್ಪಬೇಕು ಅನ್ನಲಿಕ್ಕೆ ಇವನ್ನೆಲ್ಲ ಹೇಳ್ತಾರೆ. ಒಪ್ಪಬಾರ್ದು ಅಂತನ್ನೋರಿಗೆ ಹೇಳಿದರು, ಒಪ್ಪಬೇಕು ಅನ್ನೋರ್ದಿಗೂ ಒಂದಿಷ್ಟು ಮಾತುಗಳನ್ನು ಭಗವತ್ಪಾದರು ಹೇಳ್ತಾರೆ. ದೇವರನ್ನು ಒಪ್ಪಬೇಕು ಅಂತಾಯಿತು, ಒಪ್ಪಬಾರ್ದು ಅಂತಿತ್ತು, ಸರಿ. ಒಪ್ಪಬಾರ್ದು ಅನ್ನೋರು ಏನು ಮಾಡ್ತಾರೆ ಹಾಗಾದರೆ? ಇದೆಲ್ಲ ಸಿಸ್ಟಮನ್ನು ಹೆಂಗೆ ಬಿಲ್ಟ್ ಮಾಡ್ತಾರೆ ಅವರು? ಅವರೇನು ಮಾಡ್ತಾರೆ ಅಂದರೆ, ದೇವರೇನು ಬೇಕಾಗಿಲ್ಲ, ಚೇತನ ಬೇಕು ತಾನೇ, ಬೇಕು ಚೇತನ ಅಂತ ಒಬ್ಬ ಬೇಕು, ಒಪ್ಪಿಕೊಳ್ತೀವಿ. ಯಾರು ಚೇತನ? ಚೇತನರು ಅಂದರೆ ನೋಡಿ, ಚೇತನ ಅಚೇತನ ಹಿಂಗೊಂದು ವಿಭಾಗ, ಪರಮಚೇತನ ಚೇತನ ಅಚೇತನ ಅಂತ ಒಂದು ವಿಭಾಗ. ಎ ಪರಮಚೇತನ, ಚೇತನ ಬಿ, ಅಚೇತನ ಸಿ. ಆಯಿತಾ? ಪರಮಚೇತನ ಬೇಡವೇ ಬೇಡ ಅಂತ ಒಂದು ವಾದ ಇತ್ತು, ಬೇಕು ಅಂತ ಭಗವತ್ಪಾದರು ಹೇಳಿದರು. ಹೇಳುವಾಗ ಬರೀ ಚೇತನ ಬೇಕು ಅಂತ ಇಷ್ಟೇ ಹೇಳಿದರು ಮೊದಲು. ಅದಕ್ಕೆ ಅವ್ರು ಮಾಡಿಫೈ ಮಾಡಿಕೊಂಡ್ರು. ಏನು ಮಾಡಿಫೈ ಮಾಡಿಕೊಂಡ್ರು? ಬೇಕು ಚೇತನ, ಆದರೆ ಪರಮಚೇತನ ಬೇಕಾಗಿಲ್ಲ, ಇದ್ದ ಚೇತನರಿನಲ್ಲೇ ಸಿಸ್ಟಮನ್ನು ವ್ಯವಸ್ಥೆ ಮಾಡಬಹುದು ಅಂತಂದು. ಹೇಗೆ ಮಾಡಬೇಕು? ಅವನಿಗೆ ಇವನು, ಇವನಿಗೆ ಅವನು, ಇವನಿಗೆ ಅವನು, ಮತ್ತೊಬ್ಬನಿಗೆ ಮಗದೊಬ್ಬ ಅಂತ ಮಾಡ್ಕೊಂಡು ಹೋದರೆ ಸಾಕಲ್ಲ. ಇನ್ನೊಬ್ಬ ಅವನನ್ನೇ ಯಾಕೆ ಒಪ್ಪಬೇಕು ಅಂತ ಪ್ರಶ್ನೆ. ದೇವರು ಅಂತ ಒಬ್ಬ ವ್ಯಕ್ತಿಯನ್ನು ಒಪ್ಪಿ ಅವನು ಭಾರೀ ಶಕ್ತಿ ಉಳ್ಳವ, ಭಾರೀ ವ್ಯಕ್ತಿ ಉಳ್ಳವ ಅಂತ ಯಾಕೆ ಒಪ್ಪಬೇಕು? ಯಚ್ಚೇತನಾ ಚೇತನಯೋ ಅಂಗಾಂಗಿತ್ವಾದಿ ಮನ್ವತೆ ಸೃಷ್ಟಾ ಈಶಾನಪೇಕ್ಷಾಯಾಂ ತನ್ನ ಶೋಭನತಾಂ ವ್ರಜೇತ್. ಈ ಜಗತ್ತಿನ ಸೃಷ್ಟಿಯ ಹಿಂದೆ ಒಂದಿಷ್ಟು ನಾವು ನೀವು ಈ ಚೇತನರೇನೆ ಈ ಅಚೇತನ ಪದಾರ್ಥಗಳನ್ನು ಅಸೆಂಬಲ್, ಅಚೇತನ ವಸ್ತುಗಳಿತ್ತು. ಈ ಒಂದು ಮನೆಯೊಳಗೆ ಕಂಪ್ಯೂಟರ್ ಅಸೆಂಬಲ್ ಅಂತ ಮಾಡ್ತಾರೆ. ಇಲ್ಲಿ ಒಬ್ಬ PC ತೊಗೊಂಡು ಬರ್ತಾನೆ, ಒಂದು ಮಾನಿಟ್ರ್ ಇಡ್ತಾನೆ, ಒಂದು ಮೌಸ್ ಕಲೆಕ್ಷನ್ ಕೊಡ್ತಾನೆ, ಒಳಗಡೆಯಲ್ಲಿ ಒಂದಿಷ್ಟು ಸ್ಟೋರ್ ಮಾಡ್ತಾನೆ, ಅಸೆಂಬಲ್. ಹಾಗೆ ಒಂದು ಕಂಪ್ಯೂಟ್ರ್ ಮನೆಯಲ್ಲಿ ತಯಾರಾಗಬೇಕಾದ್ರೆ ಒಳಗಡೆ ಇರುವ ಪಾರ್ಟ್ಸ್ಗಳನ್ನು ಒಬ್ಬೊಬ್ಬ ವ್ಯಕ್ತಿನೇ ತಂದು ಜೋಡಿಸಿದಂತೆ ಅದರದ್ದೊಂದು ತಯಾರು ಮಾಡ್ತಾನೆ. ಹಾಗೆ ಈ ಪ್ರಪಂಚವೂ ಕೂಡ ಒಬ್ಬೊಬ್ಬರು ಒಂದೊಂದು ಪದಾರ್ಥಗಳನ್ನು ತಗೊಂಡು ಬಂದ, ಇದನ್ನು ತಯಾರು ಮಾಡಿದ. ಸಾಕಲ್ಲ, ದೇವ್ರು ಯಾಕೆ ಬೇಕು? ಅಸೆಂಬಲ್ ಮಾಡಲಿಕ್ಕೆ ದೇವ್ರು ಬೇಕಾ? ಕಂಪ್ಯೂಟರ್ ಅಸೆಂಬಲ್ ಮಾಡಲಿಕ್ಕೆ, ಲ್ಯಾಪ್ಟಾಪ್, ಇವಾಗೆಲ್ಲ ಮೊಬೈಲು. ನಿಮಗೆ ಆಶ್ಚರ್ಯ ಆಗ್ತದೆ, ಇಲ್ಲಿ ಎಲ್ಲೋ ಒಂದು ಮಾರ್ಕೆಟ್ ಇರ್ತದೆ, ನನಗೆ ಗೊತ್ತಿಲ್ಲ ಇಲ್ಲಿ ಹೆಸರೇನು ಅಂತ. ನೀವು ಹೋಗಿರ್ಬೇಕಂದ್ರೆ ಎಲ್ಲ ಪಾರ್ಟ್ಸು ಸಿಗ್ತದೆ. ನೀವೇ ಮನೆಯಲ್ಲಿ ನೀವೇ ತಯಾರು ಮಾಡ್ಬೋದು. ಈಗ ಎಲ್ಲ ಸಿಗ್ತದೆ. ಸ್ಕ್ರೀನ್ ಗಾರ್ಡ್ ಸಿಗ್ತದೆ, ಸ್ಕ್ರೀನ್ ಸಿಗ್ತದೆ, ಟಚ್ ಸಿಗ್ತದೆ, ಒಳಗಡೆ ಬ್ಯಾಟ್ರಿ ಸಿಗ್ತದೆ, ಅದಕ್ಕೊಂದು ಕವರ್ ಸಿಗ್ತದೆ, ತನ್ನೇನೋ ಹಾಕಿದ್ರೆ ಅಸೆಂಬಲ್ ಮಾಡಿದೆ. ಇದಕ್ಕೆ ದೇವರು ಬೇಕಾ? ಇವತ್ತಿನ ವಾದವೂ ಹೌದು, ಇದು ಅವತ್ತಿನ ವಾದವೂ ಹೌದು. ಹಾಗಾಗಿ